ನಮಗೆ ಮೊದಲು ತುಂಬ ಕಷ್ಟ ಇತ್ತು. ಮನೇಲಿ ಕಷ್ಟ ಇದ್ದಾಗ ಎಲ್ಲ ಸರ್ ಮಾಡಿದ್ದಾನೆ ಭಗವಂತ ನಮಗೆ. 25 ವರ್ಷದಿಂದನೂ ಈ ಅಪ್ಪನ ಸೇವೆಗೆ ಬರ್ತಾ ಇದ್ದೀವಿ. ಇದರಿಂದ ನಂಗೆ ತುಂಬ ಕಷ್ಟ ಇತ್ತು. 3 ಮಕ್ಕಳು, ಸಂಸಾರ ನೀಗೋದು. ನಾನು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ಆದರೂ ಬಂದು ಅವಾಗವಾಗ ಬಂದರೆ ಅಪ್ಪ ಹೇಳೋರು, ಧೈರ್ಯವಾಗಿರಿ, ನಿಮಗೆಲ್ಲ ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋರು. ಎಲ್ಲ ಒಳ್ಳೇದಾಗುತ್ತೆ ನಮಗೆ. ನಮ್ಮ ಒಂದು ಮನಸ್ಸಲ್ಲಿ ಅಂದಿದ್ದು ಕೇಳಿಕೊಂಡೆ, ಅದು ನಿಜ ಅಂತ ಗೊತ್ತಾಯಿತು. ಅದು ಯಾವತ್ತೂ ನಮಗೆ ನಂಬಿಕೆ ಇದೆ, ದೇವ್ರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ನಮಗೆಲ್ಲ ಪ್ರತಿಯೊಂದು ದೇವ್ರು ಒಳ್ಳೇದು ಮಾಡಿದ್ದಾನೆ. ನಮಗೆ ಎಲ್ಲ ಕೆಲಸನೂ ಕಾರ್ಯ ಇನ್ನೊಂದು ಮತ್ತೊಂದು ಎಲ್ಲ ದೇವರು ನಮ್ಗೆ ಒಳ್ಳೇದು ಮಾಡಿದ್ದಾನೆ. ನಾವು ತುಂಬ ಕಷ್ಟಪಟ್ಟಿದ್ದೀವಿ. ತುಂಬ ಕಷ್ಟದಿಂದ ಇಲ್ಲಿ ಅಪ್ಪನ ಹತ್ರ ಬಂದು ಅಪ್ಪ ಎಲ್ಲ ನಮಗೆ ಒಳ್ಳೇದು ಮಾಡೈತೆ. ಇವಾಗ ನಾವು ಏನು ನೆನೆಸ್ಕೊಂಡಿದ್ದೀವೋ ಅದೆಲ್ಲ ನಮ್ಗೆ ನೆರವೇರಿಸೈತೆ. ಎಲ್ಲರೂ ಬಂದು ಎಲ್ಲರೂ ಸೇವೆ ಮಾಡಿ ಈ ಶ್ರಾವಣ ಶನಿವಾರಗಳಲ್ಲಿ ಕಾಲಾಕ್ಷೇಪಗಳು, ಪೂಜೆ ಪುರಸ್ಕಾರಗಳೆಲ್ಲ ಮಾಡ್ತಾ ಇರ್ತಾರೆ. ನವಗ್ರಹಗಳ ಶಾಂತಿ, ಶನಿ ಶಾಂತಿ ಹೋಮ, ನವಗ್ರಹಗಳ ಹೋಮ ಇವನ್ನೆಲ್ಲ ಮಾಡಿಸ್ತಾ ಇರ್ತಾರೆ. ಯಾವತ್ತೂ ಕೆಟ್ಟೋರಿಲ್ಲ. ಅಪ್ಪನ ನಂಬಿದರೆ ಯಾವತ್ತೂ ನಮ್ಮನ್ನು ಕೈ ಬಿಡೋಲ್ಲ. ಆ ಸತ್ಯ ಒಂದರಲ್ಲಿ ವಿಷಯದಲ್ಲಿ ಗೊತ್ತಾಯಿತು. ದೇವರು ಆಶೀರ್ವಾದ, ಅವರ ಆಶೀರ್ವಾದ, ಆರೋಗ್ಯ ಚೆನ್ನಾಗಿದೆ ಅಷ್ಟೇ. ನಮ್ಮ ಒಂದು ಮನಸ್ಸಲ್ಲಿ ಅಂದಿದ್ದು ಕೇಳಿಕೊಂಡೆ, ಅದು ನಿಜ ಅಂತ ಗೊತ್ತಾಯಿತು. ಅದು ಯಾವತ್ತೂ ನಮಗೆ ನಂಬಿಕೆ ಇದೆ, ದೇವ್ರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ಅಷ್ಟೇ. ಏನಿಲ್ಲ, ಎಲ್ಲರಿಗೂ ಒಂದು ಒಳ್ಳೆಯದು. ಪ್ರತಿ ಒಂದು ವರ್ಷ ಮಾಡ್ತಾರೆ, 30 ವರ್ಷದಿಂದ ಮಾಡ್ತಾ ಇದ್ದಾರೆ. ಅದು ಎಲ್ಲರಿಗೂ ಒಂದು ಒಳ್ಳೆಯದು, ಆಯುಷ, ಆರೋಗ್ಯ, ಅವ್ರ ಇಷ್ಟಾರ್ಥದಲ್ಲಿ ಸಿದ್ಧವಾಗಲಿ ಅಷ್ಟೇ. ನಮಗೆಲ್ಲ ಪ್ರತಿಯೊಂದು ದೇವರು ಒಳ್ಳೇದು ಮಾಡಿದ್ದಾನೆ. ನಮಗೆ ಎಲ್ಲ ಕೆಲಸನೂ ಕಾರ್ಯ ಇನ್ನೊಂದು ಮತ್ತೊಂದು ಎಲ್ಲ ದೇವರು ನಮ್ಗೆ ಒಳ್ಳೇದು ಮಾಡಿದ್ದಾನೆ. ನಾವು ಇಲ್ಲೇ ಕಲ್ಕೆರೆ NRI ಒಟ್ಟು ದೇವಸ್ಥಾನದ ಬಗ್ಗೆ ನಮ್ಗೆ ದೇವರು ಆವತ್ತಿಂದನೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈ ದೇವಸ್ಥಾನ ಸ್ಟಾರ್ಟ್ ಆಗಿ 75 ವರ್ಷ ಆಯ್ತಂತೆ. ಅಪ್ಪ ಆವತ್ತಿಂದನೂ ಅವ್ರ ತಂದೆ ಮಾಡ್ಕೊಂಡಿದ್ದು ಕಾರ್ಯನೇ ನಮ್ಮ ಅಪ್ಪಾಜಿ ಅವ್ರು ಮಾಡ್ಕೊಂಬರ್ತಾ ಇದ್ದಾರೆ. ನಾವು ಈ ಶಾಂತಿ ಲೇಔಟಿಗೆ ಬಂದು 25 ವರ್ಷ ಆಯಿತು. 25 ವರ್ಷದಿಂದನೂ ಈ ಅಪ್ಪನ ಸೇವೆಗೆ ಬರ್ತಾ ಇದ್ದೀವಿ. ಇದರಿಂದ ನಂಗೆ ತುಂಬ ಕಷ್ಟ ಇತ್ತು. 3 ಮಕ್ಕಳು, ಸಂಸಾರ ನೀಗೋದು. ನಾನು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ಆದರೂ ಬಂದು ಅವಾಗವಾಗ ಬಂದರೆ ಅಪ್ಪ ಹೇಳೋರು, ಧೈರ್ಯವಾಗಿರಿ, ನಿಮಗೆಲ್ಲ ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋರು. ಎಲ್ಲ ಒಳ್ಳೇದಾಗುತ್ತೆ ನಮಗೆ. ನಮ್ಮ ಮಕ್ಕಳಿಗೆಲ್ಲ ಮದುವೆ ಆಗಿ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಎಲ್ಲ ಅವರವರು ಇವಾಗ ನಮಗೆ ಆಯುರಾರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಅಪ್ಪನ್ನ ಬೇಡ್ಕೊಳ್ಳೋಕ್ಕೆ ಬಂದಿದ್ದೀವಿ. ಸುಮಾರು 25 ವರ್ಷದಿಂದ ನಾವು ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ. ನಮಗೆ ಆರೋಗ್ಯದ ಒಂದು ಸ್ವಲ್ಪ ಹದಗೆಟ್ಟಿತ್ತು, ಅದೆಲ್ಲ ಸರಿ ಮಾಡಿದ್ದಾನೆ. ಮತ್ತು ಊಟಕ್ಕೆ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ ಭಗವಂತ. ನಮಗೆ ಚೆನ್ನಾಗಿಟ್ಟಿದ್ದಾನೆ ನಮಗೆ. ಸರ್ ಇಲ್ಲಿ ತುಂಬ ವಿಶೇಷ ಇರುತ್ತೆ, ಅನ್ನದಾನ ಇರುತ್ತೆ, ಹೋಮಗಳಿರುತ್ತೆ, ಇದೆಲ್ಲ ಇರುತ್ತೆ ಸರ್. ಮತ್ತು ರಾತ್ರಿ ಹರಿಕತೆ, ಭಜನೆ ಎಲ್ಲ ಇರುತ್ತೆ ಸರ್. ಮತ್ತು ಸ್ಪೆಷಲಿ ವಾಗ್ದಾನ ಇರುತ್ತೆ ಸರ್. 11 ಗಂಟೆಗೆ ಒಂದು ಸಾರಿ ಇರುತ್ತೆ, ಮತ್ತು 3 ಗಂಟೆಗೆ ಒಂದು ಸಾರಿ ಇರುತ್ತೆ. ಎಲ್ಲರಿಗೂ ಒಳ್ಳೇದಾಗಿದೆ ಸರ್. ಉದಾಹರಣೆ ನಮ್ಮದೇ. ನಮಗೆ ಮೊದಲು ತುಂಬ ಕಷ್ಟ ಇತ್ತು. ಮನೇಲಿ ಕಷ್ಟ ಇದ್ದಾಗ ಎಲ್ಲ ಸರ್ ಮಾಡಿದ್ದಾನೆ ಭಗವಂತ ನಮಗೆ. ಯಮುನಾಮೂರ್ತಿ ಕಲ್ಕೆರೆಯಿಂದ ಬಂದಿದ್ದೀವಿ ಸರ್. ನಮ್ಮ ಆರೋಗ್ಯ ಹದಗೆಟ್ಟಿತ್ತು, ಸರ್ ಮಾಡಿದ್ರು. ಇವತ್ತು ಭಗವಂತನ ಸೇವೆ ಮಾಡ್ಕೊಂಡು ನಾವು ಇಲ್ಲಿದ್ದೀವಿ ಅಷ್ಟೇ, ಊಟ ಮಾಡಿಕೊಂಡು. ಒಳ್ಳೇದಾಯಿತು. ಕೆಲವೆಲ್ಲ ಆಸ್ತಿಗಳು ಸ್ವಲ್ಪ ಎಲ್ಲ ಒಳ್ಳೇದಾಗಿದೆ. ಜನದ್ದು ಕಿರಿಕಿರಿ ಜಾಸ್ತಿ ಇತ್ತು, ಅದನ್ನೆಲ್ಲ ಸ್ವಲ್ಪ ಒಳ್ಳೇದಾಗಿದೆ. ಜನದ ಕಿರಿಕಿರಿ ಮೇನಿತ್ತು, ಅದನ್ನೆಲ್ಲ ಬಗೆಹರಿಸ್ಕೊಟ್ಟಿದ್ದಾರೆ. ಸುಮಾರು ವರ್ಷದಿಂದ ಬರ್ತಾ ಇದ್ವಿ. 86ಗಳಿಂದಲೂ ನಾವು ಇಲ್ಲೇ ಇದ್ದೀವಿ ಸ್ವಾಮಿ, ಬರ್ತಾ ಇದ್ದೀವಿ. ಚೆನ್ನಾಗಿ ಆಗ್ತಾಯಿದೆ ಭಗವಂತನ ದಯದಿಂದ. ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಆರೋಗ್ಯ ಕೊಟ್ಟು ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಚೆನ್ನಾಗಿ ಎಲ್ಲರೂ. ಚೆನ್ನಾಗಿ ಓಕೆ ಸ್ವಾಮಿ. ನಮಗೆ ಒಳ್ಳೇದ ಸ್ವಾಮಿ. ನಾನು ವರ್ಷ ನಾನು ಅಕ್ಕಿ ತೊಗೊಂಡು ಬಂದು ಕೊಡ್ತಾಯಿದ್ದೆ 5-5 kg. ಅದು ತೊಗೊಂಬಂದು ಕೊಟ್ಟ ಮೇಲೆ ನನ್ನ ಅಳಿಯನಿಗೆ ಒಂದು ಮದುವೆ ಆಗಬೇಕಾಗಿತ್ತು, ಆಯಿತು. ನಮಗೆ ಒಳ್ಳೇದಾಗಿದೆ, ಭಗವಂತ ಒಳ್ಳೇದು ಮಾಡಿದ್ದಾನೆ. ನಮಗೆ ಎಲ್ಲಿ ಹೋದ್ರೂ ಸಾರನ್ನು ಕಟ್ಟಿದ್ದಾನೆ ನಮ್ಮ ಸರ್ಗಲ್ಲಿ ಭಗವಂತ. ಏಕೆ ಸಲ ಏನಮ್ಮ ತುಂಬ ಒಳ್ಳೇದಾಗಿರೋದ್ರಿಂದ ಜನ ಬರ್ತಾ ಇದ್ದಾರೆ ಸ್ವಾಮಿ. ಒಳ್ಳೇದಾಗ್ತಾ ಇದೆ. ಭಗವಂತ ಒಳ್ಳೇದು ಮಾಡ್ತಾನೆ. ನಾವು ಹೆಂಗೆ ನಡ್ಕೊಂತೀವೋ ಭಗವಂತನ ಹತ್ರ ಅದೇ ಥರ ನಮಗೂ ಒಳ್ಳೇದಾಗ್ತೈತಲ್ವ. ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು, ಇನ್ನೊಂದು ಮಾಡಬಾರ್ದು.
ಸತ್ಯವಾಗಿ ಹೇಳಬೇಕು. ಅದಲ್ಲಪ್ಪ, ನಮಗೆ ಬೇಕಾಗಿರೋದು ಅದೇ. ಭಗವಂತ ನಮಗೆ ಆಶೀರ್ವಾದ ಮಾಡ್ತಾನೆ. ಸುಳ್ಳು ಹೇಳೋದು ಒಂದು ಮಾಡು, ಕಳ್ತನ ಮಾಡೋದು 3 ಕೆಲಸ ಬಿಟ್ಟು ನಮಗೆ ಯಾವ ಕೆಲಸ ಕೊಟ್ಟರು ನಾವು ಮಾಡ್ತೀವಿ ಅನ್ನೋ ಸಿದ್ಧವಾಗಿರಬೇಕು. ಸುಳ್ಳು ಮಾತ್ರ ಹೇಳಬಾರ್ದು. 30 ವರ್ಷದಿಂದ ಇದ್ದೀವಿ ಇಲ್ಲಿ, 30-35 ವರ್ಷದಿಂದ ಇದ್ದೀವಿ. ನಾವು ತುಂಬ ಕಷ್ಟಪಟ್ಟಿದ್ದೀವಿ. ತುಂಬ ಕಷ್ಟದಿಂದ ಇಲ್ಲಿ ಅಪ್ಪನ ಹತ್ರ ಬಂದು ಅಪ್ಪ ಎಲ್ಲ ನಮಗೆ ಒಳ್ಳೇದು ಮಾಡೈತೆ. ಇವಾಗ ನಾವು ಏನು ನೆನೆಸ್ಕೊಂಡಿದ್ದೀವೋ ಅದೆಲ್ಲ ನಮ್ಗೆ ನೆರವೇರಿಸೈತೆ. ಎಲ್ಲರೂ ಬಂದು ಎಲ್ಲರೂ ಸೇವೆ ಮಾಡಿ ನಮ್ಮ ಭಕ್ತಿಯಿಂದ ನಾವು ಮಾಡ್ಕೊಂಡು ಹೋದರೆ ನಮ್ಗೆ ಅಷ್ಟು ಒಳ್ಳೇದು ಮಾಡ್ತೈತೆ ಭಗವಂತ. ಅಯ್ಯಪ್ಪನ ನಂಬಿದ್ರೆ ಅಯ್ಯಪ್ಪ ಕೈ ಬಿಡಲ್ಲ. ಆವತ್ತಿಂದ ನಾವು ಚೆನ್ನಾಗಿದ್ದೀವಿ. ಬಂದು ನಮ್ಮ ಕೈಯಾಗಷ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಮನೆ ಮಾರಬೇಕು ಅಂತ ತುಂಬ ಪ್ರಾಬ್ಲಮ್ ಇತ್ತು. ಮನೆಗೆ ತುಂಬ ಪ್ರಾಬ್ಲಮ್ ಇತ್ತು. ಆಮೇಲೆ ಅಪ್ಪನ ಕೇಳಿದೆ, ಈ ಥರ ಮಾರ್ಕೊಂಡು ಹೋಗ್ಬೇಕಪ್ಪ, ನಮ್ಗೆ ತುಂಬ ಪ್ರಾಬ್ಲಮ್ ಅಂದರು. ಅಪ್ಪ ಎತ್ಕೊಂಡು, ಬೇಡ ಮಗನೇ, ನಾನು ಇದ್ದೀನಿ, ನಿಮ್ಗೆ ಒಳ್ಳೇದು ಮಾಡ್ತೀನಿ, ಭಕ್ತಿಯಿಂದ ಮಾಡ್ಕೊಂಡು ಹೋಗ್ರಿ, ಸೇವೆ ಮಾಡ್ಕೊಂಡು ಹೋಗ್ರಿ ಅಂತಂದರು. ಇವಾಗ ನಾವು ಅಪ್ಪನ ಆಶೀರ್ವಾದದಿಂದ ನಾವು ಮನೆಗಿದ್ದೀವಿ. ನಮಗೇನು ತೊಂದರೆ ಇಲ್ಲ. ಅಪ್ಪನಿಂದ ನಾವೆಲ್ಲ ನಮ್ಮ ಮನೆಗೆ ತುಂಬ ಗಲಾಟೆ ಆಗ್ತಾಯಿತ್ತು, ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಎಲ್ಲ ನಮ್ಮ ಅಪ್ಪ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಏನೂ ಪ್ರಾಬ್ಲಮ್ ಇಲ್ಲ. ನಾವೇನು ನೆನೆಸ್ಕೊಂಡಿದ್ದೀವೋ ಭಗವಂತ ನಮಗೆಲ್ಲ ಕೊಟ್ಟೈತೆ. ಅಯ್ಯಪ್ಪನ ಕೈ ಬಿಡ್ದಿರ ನಮ್ಗೆ ಕಾಪಾಡ್ಕೊಂಡು ಬಂದೈತೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾವು ಈಗ ಬಂದಾಗಿನಿಂದ ತುಂಬ ಒಳ್ಳೆಯದಾಗಿದೆ. ಆಮೇಲೆ ಇಲ್ಲಿ ಪೂಜೆ ಪುನಸ್ಕಾರ ಮತ್ತು ಅವರು ಎಲ್ಲ ಭಕ್ತಾದಿಗಳು ಇದೆಲ್ಲ ಅವರಿಗೆ ಕೊಡೋ ಇದು. ಆಮೇಲೆ ಏನು ಅರ್ಚನೆ ಆಗಲಿ ಎಲ್ಲ ಇದೆ, ಪ್ರಸಾದ ಕೊಡೋದಾಗಲಿ ಎಲ್ಲ ದೇವ್ರನ್ನ ನೋಡಿದ್ರೆ ನಮಗೆ ಇನ್ನೊಂದು ಸಾರಿ ಮತ್ತೊಂದು ಸಾರಿ ಬರಬೇಕು ಅನಿಸುತ್ತೆ. ಅಷ್ಟು ಖುಷಿ ಆಗುತ್ತೆ. ನಮಗೆ ಬಂದಾಗಿಂದ ಬರಬೇಕು ಅನಿಸುತ್ತೆ. ನಾವು ಈಗ 2ನೇ ಸಾರಿ 3ನೇ ಸಾರಿ ಅಷ್ಟೇ ಬಂದಿರೋದು. ಆದರೆ ದೇವ್ರ ಬಗ್ಗೆ ಭಾಳ ಇದು ಬಂದಿದೆ ನಮಗೆ. ಹಾಗಾಗಿ ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಬ್ಕೊಂಡು ಬಂದಿದ್ವಿ. ನಮಗೆ ಅಚ್ಚುಕಟ್ಟಾದ ವ್ಯವಸ್ಥೆ ಇದು, ತುಂಬ ಪರಿಸರ ಎಲ್ಲ ಇದು. ಆಮೇಲೆ ಒಳ್ಳೇದಾಗಿದೆ ನಮಗೆ. ಇಲ್ಲಿ ನಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಒಂದ್ಸರಿ ನಮ್ಮನೆಯವರು ಈ ಥರ ಈ ರೋಡಲ್ಲಿ ಬರುವಾಗ ದೇವಸ್ಥಾನ ನೋಡಿ ಹೊರಗಡೆಯಿಂದ ಹೋಗಿದ್ರು. ತಿರ್ಗಾ ಇನ್ನೊಂದು ದಿವಸ ಬಂದು ನಾನು ಕರ್ಕೊಂಡು ಒಳ್ಳೇದಾಗ್ತಾ ಇದೆ. ಅದರಿಂದ ಇದೇ ಕಂಟಿನ್ಯೂ ಆಗಲಿ ಅಂತ ಆಶೆ. ನಮಸ್ಕಾರ, ನಾನು ಶ್ರೀನಿವಾಸರಾವ್ ಅಂತ. ನಾನು DRDOನಲ್ಲಿ ಕೆಲಸ ಮಾಡ್ತೇನೆ. ನಾವು 2 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೆ. ನಂಬಿಕೆ ಇದೆ ಇದು ದೇವಸ್ಥಾನದಲ್ಲಿ ಬಂದಿದ್ದರಿಂದ ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ. ಇಲ್ಲೇ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಬೇಕು ಹಂಗೆ ಇಲ್ಲ. ಈ ದೇವಸ್ಥಾನ ಮೋಟೋ ಏನೆಂದರೆ ನಮಗೆ ಒಳ್ಳೇದಾಗಬೇಕು, ಈ ಸಮಸ್ತ ಲೋಕಕ್ಕೆ ಒಳ್ಳೇದಾಗಬೇಕು. ಸೊ ಲೋಕ ಸಮಸ್ತ ಸುಖಿನೋ ಭವಂತು. ಪರ್ಸ್ನಲಿ ಏನಾಗಿದೆ ಅಂದರೆ ಸ್ವಲ್ಪ ಶಾಂತಿಯಾಗಿದ್ದರೆ ಪೀಸ್ಫುಲ್ ಆಗಿರ್ತೀವಿ. ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಒಂಥರ ವಿಲ್ ಬಿ ಪೀಸ್ಫುಲ್. ಶ್ರಾವಣ ಶನಿವಾರ ಅಂದರೆ ಗೊತ್ತಿದೆ ಎಲ್ಲರಿಗೆ. ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರ ಇದೆಲ್ಲ ಹಿಂದೂ ಅವ್ರಿಗೆಲ್ಲ ವಿಶೇಷ. ಶ್ರಾವಣ ಶನಿವಾರ ನಾವು ಪೂಜೆ ಮಾಡ್ತೇವೆ. ಇಲ್ಲಿ ನಾನು 2 ವರ್ಷದಿಂದ ವಾರ ತಪ್ಪದೆ ಬರ್ತೀನಿ. ನಮ್ಗೆ ಏನೇ ಕಷ್ಟ ಇದ್ರೂ ದೇವರ ಹತ್ರ ಹೇಳ್ಕೊಂಡ್ರೆ ಪರಿಹಾರ ಸಿಕ್ಕುತ್ತೆ. ತುಂಬ ಪವರ್ಫುಲ್ ಆದ ದೇವರು. ಪ್ರತಿ ವಾರನೂ ಬರ್ತೀನಿ. ಎಲ್ಲರೂ ಒಂದು ಸಾರಿ ಬಂದು ವಿಸಿಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಭಕ್ತ ಮಹಾಶಯರಲ್ಲಿ ನಮಸ್ಕಾರ. ಈ ಸಾರಿ ಶ್ರಾವಣ ಮಾಸ 5 ಶ್ರಾವಣ ಮಾಸಗಳು ಬಂದಿದೆ. ಇದು ಮೊದಲನೇ ಶ್ರಾವಣ ಶನಿವಾರ. ಇನ್ನು ಇದು ಬಿಟ್ಟರೆ ಇನ್ನು 4 ಶ್ರಾವಣ ಶನಿವಾರಗಳಿರ್ತದೆ. ಈ ಶ್ರಾವಣ ಶನಿವಾರಗಳಲ್ಲಿ ಕಾಲಾಕ್ಷೇಪಗಳು, ಪೂಜೆ ಪುರಸ್ಕಾರಗಳೆಲ್ಲ ಮಾಡ್ತಾಯಿರ್ತಾರೆ. ನವಗ್ರಹಗಳ ಶಾಂತಿ, ಶನಿ ಶಾಂತಿ ಹೋಮ, ನವಗ್ರಹಗಳ ಹೋಮ ಇವನ್ನೆಲ್ಲ ಮಾಡಿಸ್ತಾ ಮಾಡಿಸಿದಾಗ ಏನಕ್ಕೋಸ್ಕರ ಇವನ್ನೆಲ್ಲ ಮಾಡಿಸ್ತಾರೆ ಅಂತಂದರೆ ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಭಕ್ತಾದಿಗಳೆಲ್ಲರೂ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತಾಯಿರ್ತಾರೆ. ಕಥೆಗಳಂತೂ ಶ್ರಾವಣ ಶನಿವಾರಗಳಲ್ಲಿ ಯಾವಾಗಲೂ ನಡೀತಾ ಇರ್ತದೆ. ಶನಿವಾರ ಕತೆ ಓದಿಸೋದ್ರಿಂದ ಭಾಳ ಒಳ್ಳೆಯದು. ಎಳ್ಬತ್ತಿ ಅಂಟಿಸ್ತಾ ಇರ್ತಾರೆ, ಅಪ್ಪನ ಕಥೆನ ಓದಿಸ್ತಾ ಇರ್ತಾರೆ. ಅದರಿಂದ ಅವ್ರು ಮಾಡಿರೋ ಕರ್ಮಗಳು ಪಾಪಗಳು ಅವೆಲ್ಲ ಏನಿರ್ತದೆ ಅದಕ್ಕೆಲ್ಲ ಮಾನ್ಯತೆ ಕೊಟ್ಟು ಭಗವಂತ ಅವ್ರನ್ನ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇರ್ತಾನೆ. ಆ ಕಾರಣಾಂತರದಿಂದ ಎಲ್ಲ ಭಕ್ತಾದಿಗಳು ಶ್ರಾವಣ ಶನಿವಾರಗಳಲ್ಲಿ ಕಾಲಕ್ಷೇಪನ ಮಾಡಿಸ್ತಾ ಇರ್ತಾರೆ. ಬೇರೆ ಟೈಮ್ಲಲ್ಲೂ ಮಾಡಿಸ್ತಾ ಇರ್ತಾರೆ. ಅವ್ರವ್ರ ಭಕ್ತಿ ಅವ್ರನ್ನ ಕಾಯ್ತಾ ಇರ್ತದೆ ಅಷ್ಟೇ. ಇದರಿಂದ ಎಲ್ಲ ಮಾಡೋದರಿಂದ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆ ಮನಸ್ಸು, ಒಳ್ಳೆ ಜ್ಞಾನ, ಒಳ್ಳೆ ನಡವಳಿಕೆಗಳು, ಒಳ್ಳೆ ಭಕ್ತಿ ಬಂದು ಅವರಿಗೆ ಭಗವಂತ ಅವ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡ್ತಾನೆ ಅಂಥೇಳಿ ಅವರಿಗೆಲ್ಲರಿಗೂ ಪೂಜೆ ಪುರಸ್ಕಾರಗಳು ಮಾಡ್ತಾಯಿರ್ತಾರೆ. ಮಾಡಲಿ ಭಗವಂತ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂಥೇಳಿ ಈ 2 ಮಾತುಗಳನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ.